ಎಲ್ಲ ಎಲ್ಲಿ ತೋರಿಸೋದು ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಬಿಡಪ್ಪ ಮತ್ತೆ ಕೂತ್ಕೊಂಬಿಡು ಸರಿಯಾಗಿ ಬಿಡು. ಇಲ್ಲೇ ಮಾಡಿ ಎಲ್ಲ ಕಟ್ಟಾಗಿದೆ ಸ್ಟೋರ್ ಆಜೋ ಮೇಕೆ ಹಂಗೆ ಹಂಗೆ ಎಳೆಯಪ್ಪ ಸ್ವಾಮಿಗಳವರ ಪಾದ ವಿಸ್ತರಿಸುತ್ತಾ ಸುಮಾರು ನಾನು ಇಲ್ಲಿ ಒಂದು 15ರಿಂದ 18 ವರ್ಷಗಳ ಕೆಲಸ ಮಾಡ್ಕೊಂಬಂತ ಈ ವರ್ಷ ಸುಮಾರು ಒಂದು 120ರಿಂದ 150 ಕ್ವಿಂಟಲ್ ಕಡಲೆ ಹಿಟ್ಟನ್ನು ಸ್ವೀಟು ಮತ್ತು ಖಾರ ಸಾಮಾನ್ಯ ಮಾಡ್ತಾಯಿದ್ದೀವಿ. ಒಂದು 3ರಿಂದ 4 ಲಕ್ಷ ಲಾಡು, ಹಾಗೆ 30ರಿಂದ 40 ಸಾವಿರ ಮೈಸೂರು ಪಾಕು, ಹಾಗೆ ಬಾದುಷಾ, ಸುಮಾರು ಗಡ್ಡಿಖಾರ, ಹಾಗೆ ಕೊಬ್ಬರಿ ಮಿಠಾಯಿ ಮತ್ತು ಸಿಹಿ ಬೂಂದಿ ಒಂದು 100-150 ಕ್ವಿಂಟಾಲು, ಖಾರ ಬೂಂದಿ 120ರಿಂದ 150 ಕ್ವಿಂಟಾಲು. ಸುಮಾರು ಇಲ್ಲಿ ಒಂದು 2000ರಿಂದ 3000 ಎಣ್ಣೆ ಟಿನ್ ಆಗುತ್ತೆ. ಒಂದು 150ರಿಂದ 200 ಕ್ವಿಂಟಲ್ ಕಡಲೆ ಹಿಟ್ಟು ಆಗುತ್ತೆ. ಕಡಲೆ ಬೀಜ ಒಂದು 30-40 ಕ್ವಿಂಟಲ್ ಕಡಲೆ ಬೀಜ ಆಗುತ್ತೆ. ಆ ಖಾರ ಬೂಂದಿಗೆ ಮಿಕ್ಸರ್ ಮಾಡೋಕ್ಕೆ ಅವಲಕ್ಕಿ ಕೂಡ ಸಾಮಾನ್ಯ ಒಂದು 15-20 ಕ್ವಿಂಟಲ್ ಆಗುತ್ತೆ. ಹಾಗೆ ಎಣ್ಣೆ ಸುಮಾರು ಒಂದು 2ರಿಂದ 2.5 ಸಾವಿರ ಎಣ್ಣೆ ಟಿನ್ ಆಗುತ್ತೆ. ಈ ಎಲ್ಲ ಕಡೆಗೂ
VIP ಮತ್ತು ಮಹಾದಾಸೋಹ ಇವೆಲ್ಲವೂ ಸಹ ಇಲ್ಲಿಂದೇ ಪ್ರಸಾದ ವಿನಿಯೋಗ ಆಗುತ್ತೆ ಭಕ್ತಾದಿಗಳಿಗೆ ಹಾಗೂ ಪ್ರಸಾದ ಊಟ ಬಡಿಸೋರಿಗೆ ಸುಮಾರು ಎಲ್ಲರಿಂದ ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲಿ ಎಲ್ಲ ಸೇರಿದ್ರೆ ಒಂದು 1000 ಕ್ವಿಂಟಲ್ ಆಗುತ್ತೆ. ಹಾಗೆ ದಾಸೋಹನು ಸುಮಾರು ಒಂದು 800ರಿಂದ 1000 ಕ್ವಿಂಟಲ್ ಅಕ್ಕಿ ಆಗ್ಬೋದು ಪ್ರತಿದಿನ. ಇದು ಮಾತ್ರ ಹೇಳಿ ಇದು ಮಾತ್ರ ಇಷ್ಟ ಒಂದು 1000 ಕ್ವಿಂಟಲ್ ಗಂಟೆ ಆಗುತ್ತೆ. ಮತ್ತು ನಾನು ಹೇಳಿದ ಹಾಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ? 100ರಿಂದ 150 ಜನ ಕೆಲಸ ಮಾಡ್ತಿದ್ದೀವಿ. ಕೆಲಸ ಸ್ಪೀಡ್ ಮಾಡೋ ಅಂಥವ್ರು, ಲಾಡು ಕಟ್ಟೋ ಅಂಥವ್ರು, ಹಾಗೆ ಸ್ವಚ್ಛತೆಯವರು 150ರಿಂದ 200 ಜನ ಕೆಲಸ ಒಂದು 8ರಿಂದ 10 ದಿವಸ ಕೆಲಸ ಮಾಡ್ತಾಯಿದ್ದೀವಿ. ಮೊನ್ನೆ ಶುರು ಮಾಡಿದ್ದೀವಿ. ಸಾಮಾನು 11ನೇ ತಾರೀಕಂದು ಸಹ ಹೀಗೆ ನಡೀತಾ ಇದೆ. ಹಗಲು ಮತ್ತು ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12-1 ಗಂಟೆವರೆಗೂ ಸಹ ಇಲ್ಲಿ ತಯಾರಾಗ್ತಾಯಿದೆ ಪ್ರಸಾದ.